ಎಲ್ಲರೂ ಮೋಸ ಮಾಡ್ಬಿಟ್ರು. ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತೀನಿ. ನಾನು ಯಾರಂತ ತೋರಿಸ್ತೀನಿ. ವಾವ್, ಪ್ಲೇಸ್ ಎಷ್ಟು ಚೆನ್ನಾಗಿದೆಯಲ್ಲ. ವಾವ್, ಫ್ಯಾಂಟಾಸ್ಟಿಕ್ ಆಗಿದೆ ಪ್ಲೇಸು. ಏಯ್, ಸನ್ ಗ್ಲಾಸ್ ಕೊಡ. ಸನ್ ಗ್ಲಾಸಾ? ಕರೆಕ್ಟ್ ಅಲ್ಲ? ಏಯ್, ಕೊಡ ಇಲ್ಲೇ. ಏಯ್, ಯಾವಾಗ ಹಿಂಗೆ ಆಡ್ತೀರ ಮಗ? ಸುಮ್ಮನೆ ಇರಲ್ಲ, ಕೊಡದಂಗ ಸುಮ್ಮನೆ ಇರಲ್ಲ. ಮುಚ್ಚ, ಕೊಡ್ತೀನಿ. ಫೋಟೋ ತೆಗಿಯ. ಸ್ಮೈಲ್ ಪ್ಲೀಸ್. ನಾನು ಮೋಸ ಮಾಡಿದವ್ರನ್ನ ಯಾರನ್ನೂ ಬಿಡಲ್ಲ. ನಾನೇನಂತ ತೋರಿಸ್ತೀನಿ. ಯಾವನ ಲೂಸು? ಎಲ್ಲೋಗ್ತಾವ ಅವನು? ಎಲ್ಲೋಗ್ತಾನ ಅವನು? ನಾನೇನಪ್ಪ ಕೇಳಿಯ? ಅಲ್ಲಿ ನೋಡು. ಏಯ್, ಆ ನಾಯಿ ಏನೋ ಮಾಡಿದ್ದೀನಿ ನಿನ್ಗೆ? ಏಯ್, ಹೊಡೆದ ಬಿಡ ಮಗ. ನಾನು ಬರ್ತೀನಿ. ಏಯ್, ನನ್ನಿದ್ದೀನಿ, ಬೈಬಲ್ ಬಿಡ, ಬಾರೋ. ನೀನ್ ಇರೋದಕ್ಕೆ ಭಯ ಆಗ್ತೈತಿ, ಹೋಗಲಿ. ಏಯ್, ಬಾರೋ. ವಿಷಯ ಏನು ಅಂತ ತಿಳ್ಕೊಳ್ದೆ ಹೊಡೆದು ತಪ್ಪು ಮಾಡ್ದ. ಓ, ಇಲ್ಲಿಗೆ ಬಂದ್ಬಿಟ್ಟವ್ರೆ. ಏನಾಯ್ತು? ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಅದ್ರ ಪ್ರಕಾರ ಎಜುಕೇಷನ್ ಆದಮೇಲೆ ಯಾವುದೇ ಕೆಲಸಕ್ಕೆ ಹೋಗದೆ ಸಿನಿಮಾದಲ್ಲಿ ಕಷ್ಟಪಟ್ಟು 2 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಬ್ರೋ, ನೀವು ಸಿನಿಮಾದವ್ರ? ನನಗೊಂದು ಚಾನ್ಸ್ ಕೊಡಿ ಬ್ರೋ. ಏಯ್, ನೀನು ಸುಮ್ಮನಿರೋ. ನೀನು ಹೇಳಿ ಬ್ರೋ. 2 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ರು ಯಾರೂ ಆ್ಯಕ್ಟಿಂಗ್ ಚಾನ್ಸ್ ಕೊಡಲಿಲ್ಲ. ಹಂಗೋ ಹಿಂಗೋ ಇವರು ಕಾಲು ಹಿಡಿದು ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಚಾನ್ಸು ಗಿಟ್ಟಿಸ್ಕೊಂಡೆ. ಸಿನಿಮಾ ಸೆಟ್ ಆಯಿತು, ರಿಲೀಸ್ಗೂ ರೆಡಿ ಆಯಿತು. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಂತ ಎಲ್ಲರ ಹತ್ರ ಹೋಗಿ ಖುಷಿಯಿಂದ ಹೇಳ್ಕೊಂಡೆ. ಆದರೆ ಸಿನಿಮಾ ರಿಲೀಸ್ ಆದಾಗ ನಮ್ಮ ಫ್ರೆಂಡ್ಸ್ನೆಲ್ಲ ಸಿನಿಮಾಗೆ ಕರ್ಕೊಂಡು ಹೋದೆ. ಥಿಯೇಟ್ರಿಗೆ ಹೋಗಿ ನೋಡಿದಾಗ ನಾನು ಸೀನೆಲ್ಲ ಎಡಿಟ್ ಮಾಡಿ ತೆಗೆದುಬಿಟ್ಟಿದ್ರು. ಅವ್ರು ತುಂಬ ಮೋಸ ಮಾಡಿಬಿಟ್ರು. ಆ ಕೋಪ ತಡಿಲಾರ್ದೆ ಕಳ್ಳೆತ್ಕೊಂಡು ಎಸ್ದೆ. ಆದರೆ ಅಲ್ಲಿ ನಾಯಿದೆ ಅಂತ ಗೊತ್ತಾಗಿಲ್ಲ. ಅವ್ರು ಮಾಡಿರೋ ಮೋಸನ ಚಾಲೆಂಜಿಂಗಾಗಿ ತಗೊಂಡು ಒಂದು ಶಾರ್ಟ್ ಮೂವಿ ಮಾಡಿ ನನ್ನಲ್ಲಿರೋ ಟ್ಯಾಲೆಂಟ್ನ ಪ್ರೂವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ಶಾರ್ಟ್ ಫಿಲಮ್ ತೆಗಿಯತ್ತಾನೆ? ನನಗೆ ಆ್ಯಕ್ಟ್ ಮಾಡೋಕ್ಕೆ ಆಸೆ, ಆದರೆ ಕತೆ ಮಾಡೋಕ್ಕೆ ಬರೋಲ್ಲ. ನಮ್ಮ ತಾಯನಿಗೂ ಕನ್ಸಲ್ಲೆಲ್ಲ ಪಿಕ್ಚರ್ ಬರ್ತೈತೆ ಬ್ರೋ. ನಾನು ಸನಿಲ್ ಹಾಕೊಂಡು ಪಿಕ್ಚರ್ ತೆಗಿರಿ ಬ್ರೋ. ಏಯ್, ಅವ್ರು ನೊಂದ್ಕೊಂಡು ಹೇಳ್ತಾ ಇದ್ರೆ ನೀನು ಕಾಮಿಡಿ ಮಾಡ್ತೀಯನೋ? ನೊಂದ್ಕೊಂಡಿದಾರ? ಹಂಗಾರೆ ಕತೆ ಹೇಳ್ಬಿಡು ಗುರು. ಡೈರೆಕ್ಟ್ರೆ, ನಮ್ಮ ಬ್ರೋ ಅವನಲ್ಲ, ಸಕ್ಕತ್ತಾಗಿ ಸ್ಟೋರಿ ಹೇಳ್ತಾನೆ. ನಿಮ್ಮ ಹತ್ರ ಕತೆ ಇದೆಯಾ? ಹೇಳಿ ಅಣ್ಣ. ಏಯ್, ಹೇಳ್ ಮಗ, ಕತೆ ಅಂತೆ. ಇರ್ಲಿ, ಹೇಳ್ ಗುರು. ಆಗಿನ ಕಾಲದಲ್ಲಿ ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದಿರ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲರಲ್ಲೂ ದ್ವೇಷ, ಅಸೂಯೆ, ಸ್ವಾರ್ಥ, ಮೋಸ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆದ್ರಿಂದ ಮನೆ ಹೊರಗೆ ಗೇಟ್ ಮೇಲೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ. ಚಿಕ್ಕ ವಯಸ್ಸಿಂದ ನನಗೆ ನಾಯಿಗಳು ಕಂಡ್ರೆ ಆಗ್ತಾ ಇರಲಿಲ್ಲ. ಹಲೋ ಹಲೋ ಮಗ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಪಾರ್ಟಿನಾ? ಸರಿ, ಮಧ್ಯಾಹ್ನ ಎಲ್ಲ ಬಂದ್ಬಿಡಿ, ಪಾರ್ಟಿ ಕೊಟ್ಬಿಡೋಣ. ಮಗ, ಪಾರ್ಟಿ ಟೈಪ್ ಆಯ್ತು. ಬಾ 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 ಬಾ. ಏಯ್, ಬೇರೆ ಟೈಮಲ್ಲಿ ಸಿಗಲ್ಲ. ಪಾರ್ಟಿ ಅಂದಿದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡಿ. ಮಗ, ಇವತ್ತಿನ ಬರ್ತಡೆ, ನೀನು ಹಂಗೆಲ್ಲ ಮಾತಾಡ್ಬಾರ್ದು ಆಯ್ತಾ? ಏ ಇರೋ, ಅವ್ನ ಗಡಿ ಬಿಯರು, ನನ್ನ ಗಡಿ ಬಿಯರು. ಹೊಟ್ಟೆಗೆ ಏನ್ರೋ ತಿಂತೀರಾ? ಇನ್ನೂ ಏನು ತಿಂದಿಲ್ಲ. ಹೆಂಗೋ ನಿನ್ ಬರ್ತಡೆ ಅಲ್ವಾ, ಪಾರ್ಟಿಲಿ ಚೆನ್ನಾಗಿ ಕುಡ್ದ್ಬಿಟ್ಟು ಚೆನ್ನಾಗಿ ತಿನ್ಬಿಡೋಣ. ಬಾ ಬಾ ಬಾ. ಇವ್ರು ನನ್ನ ಫ್ರೆಂಡ್ಸು.
ರೋಹಿತ್, ಧನುಷ್ ಅಂತ. ಇವರಿಬ್ಬರೇ ಅಲ್ಲ, ಇನ್ನೊಬ್ಬ ತರಲೆ ಇದ್ದಾನೆ. ಒಂಟಿ. ಇವನ ಹೆಸರು ಕಾರ್ತಿಕ್ ಅಂತ. ಇವನು ನನ್ನ ಫ್ರೆಂಡು. ಇವನಿಗೆ ಅವಾಗವಾಗ ಟೀ ಕುಡಿಯೋ ಅಭ್ಯಾಸ. ಸಿಗರೇಟು ಅಣ್ಣವ್ ಏನು ಅನ್ಕೊಂಡಿದ್ದೆ ನಾನು ಸಿಗರೇಟ್ ಎಲ್ಲ ಕುಡಿಯಲ್ಲ, ನಾನು ತುಂಬ ಒಳ್ಳೆ ಹುಡುಗ. ಓ ಹಾಯ್, ಬಾ ಮಚ್ಚ ದಮ್ಮುಡೇನಾ? ನೋಡಿ, ಇವನ ಕತೆ ಹಿಂಗೆ. ಇವನು ತುಂಬ ನಿಜ ಹೇಳ್ತಾನೆ. ನಾವಿರೋ ಏರಿಯಾ ಬಿಟ್ಟು ಹೊಸ ಏರಿಯಾಗೆ, ಹೊಸ ಮನೆಗೆ ಶಿಫ್ಟ್ ಆದ್ವಿ. ಅಲ್ಲಿನ ವಾತಾವರಣ, ಗಾಳಿ, ಬೆಳಕು ಎಲ್ಲ ಚೆನ್ನಾಗಿತ್ತು. ಈ ಏರಿಯಾದಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ಅನುಕೂಲವಾಗಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ನನಗೊಂದು ಸಮಸ್ಯೆ ಕಾದಿತ್ತು. ಈ ಏರಿಯಾದಲ್ಲಿ ಬರೀ ನಾಯಿಗಳೇ ಗುರು. ಏನೋ ಮಗ ಇಷ್ಟೊಂದು ನಡ್ಸ್ಕೊಂಡ್ಬಿಡ್ತಾವೆ. ಹೋಗು ಬೇಗ ಹೋಗು ಹೋಗು ಹೋಗು, ಕಚ್ಚಿಬಿಡ್ತು, ಹೋಗು ಹೋಗು. ಎಷ್ಟು ದಿನ ಹಿಂಗೆ ಖಾಲಿಯಾಗಿ ಓಡಾಡ್ಕೊಂಡಿರೋದು ಅಂತ ನಾನು ನಮ್ಮ ಫ್ರೆಂಡು ಇಂಟರ್ವ್ಯೂಗೆ ಹೋದ್ವಿ. ಸರ್, ಆಫೀಸಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನಂಗೆ ಟೈಮ್ ಇಲ್ಲ ರೀ, ಇಬ್ಬಿಬ್ಬನ ಕಳ್ಸ್ಕೊಡ್ರಿ, ಬೇಗ ಇಂಟರ್ವ್ಯೂ ಮಾಡಿ ಮುಗಿಸ್ಬಿಟ್ಟೋತೀನಿ. ಬಂದ್ಬಿಡ್ತಾರೆ ಹೇಳಕ್ಕೆ. ಇವ್ರನ್ನೆಲ್ಲ ನೋಡಿದ್ದೀನಿ ಮಗ. ಎಲ್ಲೋ? ಓ, ಇವರು ಅದೇ ಮಗ, ನಮ್ಮೂರು ಕೆರೆ ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳಿತಾರಲ್ಲ, ತಿಮ್ಮಯ್ಯ, ಅವ್ರ ಮೊಮ್ಮಗನು. ಸರ್ ನಮಸ್ಕಾರ. ಇದು ಆಫೀಸು, ಡೀಸೆಂಟ್ ಆಗಿರಬೇಕು. ನಮ್ಮ ತಾತ ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ಊರಿಗೆ ಗೊತ್ತು. ನಮ್ಮ ಕೊತ್ತಂಬರಿ ಸೊಪ್ಪು ಅಷ್ಟು ಫೇಮಸ್ಸು. ಗೊತ್ತಿರೋರಂತ ಕೆಲಸ ಕೊಡೋಕ್ಕಾಗಲ್ಲ, ಇಂಟರ್ವ್ಯೂಲ್ ಪಾಸ್ ಆದ್ರೇ ಕೆಲಸ. ಇಂಟರ್ವ್ಯೂಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ? ಸೆಲೆಕ್ಟ್ ಆಗಿದ್ದೀರಾ? ಥ್ಯಾಂಕ್ ಯು ಸರ್. ಅಷ್ಟೊಂದು ಖುಷಿ ಪಡಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ ಕೆಲಸ ಅಂದರೆ ಬ್ಯಾಂಕಲ್ಲಿ ಕುತ್ಕೊಂಡು ಕೆಲಸ ಮಾಡೋದಲ್ಲ. ಲೋನ್ ರಿಕವರಿ ಏಜೆಂಟು, ಫೀಲ್ಡ್ ವರ್ಕು ಮಾಡಬೇಕು. ಲೋನ್ ರಿಕವರಿನಾ? ಇದುವರೆಗೂ ನಾನು ಎಂತೆಂಥವ್ರ ಹತ್ರನೂ ಲೋನ್ ರಿಕವರಿ ಮಾಡಿದ್ದೀನಿ, ಆದರೆ ಒಬ್ಬನ ಹತ್ರ ಮಾತ್ರ ಲೋನ್ ರಿಕವರಿ ಮಾಡೋಕ್ಕಾಗಿಲ್ಲ. ಆ ಲೋನ್ ರಿಕವರಿ ನೀವು ಮಾಡಬೇಕು, ಆಗಲೇ ನಿಮ್ಗೆ ಈ ಕೆಲಸ. ಸರ್ ನೀವು ಇಬ್ಬರೇ ಹೋಗ್ಬೇಕಾ? ನಮ್ಮ ಸ್ಟಾಫ್ ಒಬ್ರು ಬರ್ತಾರೆ ನಿಮ್ಮ ಜೊತೆಗೆ. ಈ ಮಂಜುನಾಥ್ ಯಾರು? ಅವ್ನು ಯಾರ ಫೋನ್ಗೂ ಸಿಗಲ್ವಂತೆ. ಅವನ ಬಗ್ಗೆ ಅವ್ನು ಯಾರು ಅಂತ ನನಗೆ ಗೊತ್ತು. ಮತ್ತೆ ಫೋನ್ ಮಾಡು. ಅವನು ಗೊತ್ತಿರೋರ ಫೋನ್ ಮಾತ್ರ ತೆಗಿಯೋದು. ಒಂದು ವೇಳೆ ಅವ್ನು ಹಂಗೂ ಮಾತಾಡಿದ್ರು ಹುಡುಗಿರ ವಯಸ್ಸು ಕೇಳಿದ್ರೆ ಮಾತ್ರ ಮಾತಾಡ್ತಾನೆ, ಇಲ್ಲನೇ ಮಾತಾಡಲ್ಲ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಓಪೋದಲ್ಲಿ ಕೆಲಸ ಮಾಡ್ತಿರುವಂಥ ಚೈತನ್ಯಣ್ಣನ ಬರ್ತಡೆ. ಹೇಳ್ ಬಸ್ಸು, ಏನು ಮ್ಯಾಟ್ರು? ಓಕೆ ಬಸ್ಸು. ಯಾವುದೋ ಫೋನ್ ಬರ್ತಾ ಇದೆ, ಯಾವುದೋ ಹೊಸ ನಂಬರು. ಟ್ರೂ ಕಾಲರಲ್ಲಿ ಬೇರೆ ಪ್ರಿಯಾ ಅಂತ ಬೇರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್. ವಿ ಆರ್ ಕಾಲಿಂಗ್ ಫ್ರಮ್ ABC ಬ್ಯಾಂಕ್ ಸರ್. ಓ, ಯಾವುದೋ ಹುಡುಗಿ ಮಾತಾಡ್ತಾ ಇದ್ದಾಳೆ, ಪಟಾಯಿಸ್ಬಿಡೋಣ. ಹಲೋ, ಹೇಳಿ ಮೇಡಮ್. ಹಾಂ, ಮಂಜುನಾಥ್ ಅವರಾ? ಹಾ, ಮಂಜುವರೇ ಹೇಳಿ. ಮಂಜುನಾಥ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಲೋನಾ? ಯಾರೋ ಯಾಮಾರ್ಸಕ್ಕೆ ಫೋನ್ ಮಾಡಿದ್ದಾರೆ. ಯಾಮಾರಬಾರ್ದು. ಓ, ಲೋನ್ ಸ್ಯಾಂಕ್ಷನ್ ಆಗಿದೆಯಾ? ನನಗ? ಯಾವ ಲೋನು? ಫ್ರೀ ಲೋನ್ ಸರ್. ಓ, ಫ್ರೀ ಲೋನ್ ಸ್ಯಾಂಕ್ಷನ್ ಆಗಿದೆ ನನಗೆ. ಯಾವಾಗ ಕೊಡ್ತೀರಾ? ಬೆಳಗ್ಗೆ ನಮ್ಮ ಸ್ಟಾಫ್ ಅವ್ರು ನಿಮ್ಮ ಮನೆ ಹತ್ರ ಬರ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಫ್ರೀ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಸರ್. ಓ, ಸರಿ. ದಯವಿಟ್ಟು ಸಹಕರಿಸಿ ಸರ್. ಆಯ್ತು. ಥ್ಯಾಂಕ್ ಯು. ಆಯ್ತು. ಫ್ರೀ ಲೋನ್ ಸ್ಯಾಂಕ್ಷನ್ ಆಗಿದೆ. ಫ್ರೀ ಲೋನ್, ದೇವ್ರೇ. ಫ್ರೀ ಲೋನಾ? ನನ್ಗೆ ಯಾರು ಕೊಡ್ತಾರೆ? ಬ್ಯಾಂಕ್ ಅವ್ರು ಫೋನ್ ಮಾಡಲ್ವೇ? ಯಾರು? ಲೋನ್ ರಿಕವರಿ. ಗೊತ್ತಾಯ್ತು, ಲೋನ್ ರಿಕವರಿ. ಓ, ಬ್ಯಾಂಕಿಂದ ಕಳಿಸಿದ್ರು. ಬ್ಯಾಂಕ್ ಅವರು ಬಂದಿದ ತಕ್ಷಣ ಡೋ ಮಾಡ್ತಾನೆ ಸರ್. ಅವ್ನು ನನ್ನ ಕೇರ್ ಮಾಡಲ್ಲ ಅಂತ ಗೊತ್ತು. ನೋಡಿ, ಇದೇ ನಮ್ಮನೆ. ಕಳ್ಳ ನನ್ನ ಮಕ್ಕಳ. ಲೋನ್ ಕೊಡ್ತೀನಿ ಅಂತ ಹುಡುಗಿಗೆ ಫೋನ್ ಮಾಡಿಸ್ಬಿಟ್ಟು ಲೋನ್ ರಿಕವರಿ ಮಾಡಕ್ ಬಂದಿದ್ದೀರಾ?
ಏನು ಹಂಗೆ ನೋಡ್ತಾ ಇದ್ದೀರಾ? ಇವನ್ ಲೋನು ಅದ್ರ ಬಗ್ಗೆ ಮಾತಾಡ್ತೀನಿ. ತುಂಬಾ ಡವ್ ಮಾಡ್ತಾವನೆ, ಲೋನ್ ರಿಕವರಿ ಮಾಡೋವರೆಗೂ ಬಿಡಲ್ಲ. ಅದೇನೇ ಆಗ್ಲಿ ಲೋನ್ ರಿಕವರಿ ಮಾಡಿ ಮನೆಗೆ ಹೋಗೋದೇನಿದ್ರು. ನಾಯಿ ಇದೆ. ನಾಯಿ ಇತ್ತು ನೋಡ್ಕೊಳ್ಳೇ ಇಲ್ಲ. ಮೆಲ್ಲಗೆ ಜಾರ್ಕೊಂಡ್ಬಿಡೋಣ. ಏ ಚೈನ್ ಬಿಚ್ಕೊಳ್ತಾನೆ ಇದೆ, ಕಟ್ಟಾಕ್ರಮ್ಮ. ಜಾಗ ಸಿಗ್ತಾನ ಜಂಪು. ಆ ಚೈನ್ ಬಿಚ್ಕೊತತ್ತೆ ಬರೋ. ಆವತ್ತೇ ಲಾಸ್ಟ್ ಅವ್ರ ಮನೆಗೆ ಹೋಗಿದ್ದು. ಲೋನ್ ರಿಕವರಿ ಮಾಡೋಕ್ಕೆ ಆಗಿಲ್ಲ ಮಗ, ಸುಮ್ಮನೆ ಇದ್ದ. ನನ್ನ ಮಗನಿಗೆ ಐಡಿಯಾ ಕೊಟ್ಟೆ. ಗುರು ಗೊತ್ತಿಲ್ಲದಿದ್ರು ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡ್ದೆ ಗೊತ್ತಾ? ಅದು ವರ್ಕೌಟ್ ಆಗಿ ಎಲ್ಲ ಇವಂದೇ ಕೆಲಸ. ಈ ಟೈಮಲ್ಲಿ ಮಿಮಿಕ್ರಿ ಮಾಡ್ತಾ ಗುರು ಇದ್ದೀನಿ ಮಿಮಿಕ್ರಿ ಎಲ್ಲ ನಾಯಿ ಕಚ್ಬಿಡ್ತು. ನೋಡ್ರಿ ನೋಡ್ರಿ ಮಗ. ಪಾರ್ಟಿ ಮಾಡ್ದಂಗೆ ಅನಿಸಿಲ್ಲ ಮಗ. 2 ಬೀರ್ ಎಕ್ಸ್ಟ್ರಾ ತಂದಿದ್ದೆ. ಏಯ್ ನನಗೂ ಎಣ್ಣೆ ಸಾಕಾಗಿಲ್ಲ ಮಗ. ಏ ಮಗ ನಿಜ ಹೇಳು, ಆ 2 ಬೀರ್ ನೀ ಕದ್ದು ಕುಡ್ದಿರ್ತಾನೆ. ಕಂಡಿಡ್ದ್ಬಿಟ್ಟ ಮಗ, ಸೈಂಟಿಸ್ಟ್ ನೀನು. ಏನು ಗೊರ್ಗುರತ್ತು ಸುಟ್ ಬರ್ತಿದ್ದೆ. ಅಶು ನಮಗೆ ಭಯ ಬಿದ್ದು ಹೋಗ್ಬಿಡ್ತು. ಎರಡು 3 ನಾಯಿಗಳು ಕರ್ಕೊಂಡ್ ಬರ್ತೈತೆ ಬಾರ. ಎಲ್ಲ ನಾಯಿಗಳು ಬಂದ್ಬಿಟ್ಟು ಮಗ. ಏ ಸುಮ್ನಿರೋ, ಅಜ್ಜಿ ಇದಾರೆ ಕೇಳೋಣ. ಅಜ್ಜಿ, ಈ ಏರಿಯಾದಲ್ಲಿ ನಾಯಿಗಳಿಲ್ಲ ತಾನೆ? ಅಯ್ಯ ನಾಯಿಗಳು ಹಿಡಿಯಾರ ನೀವು? ಇಲ್ಲ ಅಜ್ಜಿ, ಗಾಡಿಲಿ ಹೋಗ್ಬೇಕಾದ್ರೆ ಆಡ್ಸ್ಕೊಂಡ್ ಬರ್ತವೆ ಅಂತ ಕೇಳಿ. ಅಯ್ಯ ನಿನ್ ಪುರ್ನ ಓದ್ತಾ ಇದ್ರಿ, ಇನ್ನ ಬುರ್ದಿರಿ ಇರ್ತಾವ. ಹೋಗಜ್ಜಿ. ಅಯ್ಯ ಬಾವಾಗ ಇನ್ನೊಂದ್ಸಲ ಈ ಕಡೆ. ಹೇ ಶೂ. ಇವತ್ತೆರಡರಲ್ಲೂ ತೀರ್ಮಾನ ಆಗ್ಲೇಬೇಕು ಮಗ. ಅಣ್ಣ, ಏನ್ರೋ ವಿಷಯ? ನಮ್ಮ ಏರಿಯಾದಲ್ಲಿ ನಾಯಿಗಳು ಕಟ್ಟ ಜಾಸ್ತಿ ಆಗ್ಬಿಟ್ಟೈತಣ್ಣ. ಯಾವಾಗ ನೋಡಿದ್ರು ಆಡ್ಸ್ಕೊಂಡ್ ಬರ್ತಾ ಇರ್ತವೆ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀವು ಏರಿಯಾ ಇನ್ಚಾರ್ಜ್ ಅಲ್ವಾ, ಅದಕ್ಕೆ ಈ ವಿಚಾರದಲ್ಲಿ ನಿಮ್ಮಿಂದ ಸಹಾಯ ಆಗಬೇಕು. ಬೇಕು ಬೇಕು ಸಹಾಯ ಆಗಬೇಕು. ಕಾಮಿಡಿ ಮಾಡಬೇಡ ಮಗ. ನಾಯಿಗಳಿಂದ ನಿನ್ಗಾಗಿರೋ ಪ್ರಾಬ್ಲಮ್ ಹೇಳ್ಕೊ. ಒಂದಲ್ಲ ಎರಡಲ್ಲ ಸಾರ್, ಏರಿಯಾ ತುಂಬ ಬರೀ ನಾಯಿಗಳೇ. ಮೊನ್ನೆ ನಮ್ಮ ಹುಡುಗ ನಾಯಿ ಓಡಿಸ್ಕೊ ಬಂದಿದ್ದ ಫೋರ್ಸಿಗೆ ನಿಂತಿರೋ ಕಾರ್ಗೋಗಿ ಗುದ್ದವನೇ ಹಿಂದೆಯಿಂದ. ಇದಕ್ಕೇನು ಹೇಳ್ತೀರಾ? ಸುಮ್ಮನೆ ಏನಕ್ಕಪ್ಪ ಆಡ್ಸ್ಕೊಂಬರ್ತವೆ? ನೀವು ಯಾವಾಗಾದರೂ ಅದ್ರ ತಂಟೆಗೆ ಹೋಗಿರ್ತೀರಾ, ಅದಕ್ಕೆ ಅವು ನಿಮ್ಮನ್ನು ಆಡ್ಸ್ಕೊಂಡ್ ಬಂದಿರ್ತವೆ. ನಾಯಿಗಳಿಗೆ ಸಪೋರ್ಟ್ ಮಾಡ್ತಾವ್ರೆ. ಹೇಳ್ರೋ, ನಾಯಿಗಳಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಹ್ಞೂ ಸರ್, ನಾನು ಮತ್ತೆ ನಮ್ಮ ಹುಡುಗಿ ಮೊನ್ನೆ ರೋಡಲ್ಲಿ ನಡ್ಕೊಂತಿರ್ಬೇಕಾರೆ ಇನ್ನೇನು ನಡ್ಸ್ಕೊಂಡ್ಬಿಡೋದ. ಎಷ್ಟು ಭಯ ಆಯ್ತು ಗೊತ್ತಾ ನಮಗೆ. ರೋಡಲ್ಲಿ ಓಡಾಡಕ್ಕೆ ಆಗ್ತಿಲ್ಲ ಸರ್. ಲವ್ ರೋಡಲ್ಲಿ ತಾನೇ ಬಂದೆ, ನಿಂತ್ಕೊಂಡು ಹಮ್ಮಿಕೊಂಡು. ಇರ್ರೋ ಸರ್, ಇದಕ್ಕೊಂದು ಪರಿಹಾರ ಕೊಡ್ತೀರಾ ಇಲ್ವಾ ಸರ್ ನೀವು? ಪರಿಹಾರ ಅಂದರೆ? ಪರಿಹಾರ ಅಂದರೆ ಈ ನಮ್ಮ ಏರಿಯಾದಲ್ಲಿರೋ ಎಲ್ಲ ನಾಯಿಗಳನ್ನು ಇಡ್ಸ್ಬಿಟ್ಟು ಈ ಕಾರ್ಪೊರೇಷನ್ ಕಡೆಯಲ್ಲಿ ಕಳಿಸ್ಬಿಡಿ ಸರ್. ಸಾಕು ನಿಲ್ಸಿರೋ ನಿಮ್ಮ ಮಾತುಗಳು. ರಿಯಲ್ ಫ್ಯಾಕ್ಟ್ ಏನಿದೆ ಅಂತ ತಿಳ್ಕೊಳ್ದಿರ ಮಾತಾಡ್ತಾ ಇದ್ದೀರಾ. ರೀಸೆಂಟಾಗಿ ಈ ಏರಿಯಾದಲ್ಲಿ ಮಕ್ಕಳು ಕಳ್ಳರು ಬಂದಿದ್ರು. ಆಗ ಈ ಏರಿಯಾದಲ್ಲಿ ನಾಯಿಗಳಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಈ ಪೊರ್ಕಿ ನನ್ನ ಮಕ್ಕಳು ಕುಡಿದು ಏರಿಯಾಗಳಲ್ಲಿ ಗಾಡಿಯಲ್ಲಿ ಸ್ಪೀಡಾಗಿ ಬಂದು ಮಲಗಿರೋ ನಾಯಿಗಳ ಕಾಲ ಮೇಲೆ ಗಾಡಿ ಹಚ್ಕೊಂಡೋಗಿದ್ದಾರೆ. ಅಷ್ಟೇ ಅಲ್ಲ, ಆ ಏರಿಯಾದಲ್ಲಿ ಆಟ ಆಡ್ತಾ ಇರೋ ಪುಟ್ಟ ಮಗುನ ಕೂಡ ಕುತ್ಕೊಂಡು ಹೋಗಿದ್ದಾರೆ. ಆ ಮಗು ಸತ್ತೋಯ್ತು. ಅವ್ರ ತಂದೆ ತಾಯಿ ಎಷ್ಟು ನೋವು ತಿಂದ್ರಂತ ಗೊತ್ತಾ?
ಸಣ್ಣ ಪುಟ್ಟ ಏರಿಯಾಗಳಲ್ಲಿ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ. ಏರಿಯಾಗಳಲ್ಲಿ ಸ್ಪೀಡಾಗಿ ಬರ್ತಾರೆ. ನೀವು ಗಾಡಿನ ನಿಧಾನಕ್ಕೆ ಓಡಿಸ್ಕೊಂಡೋದ್ರೆ ಅವೇನಕ್ಕೆ ಕಟ್ಸ್ಕೊಂಡ್ ಬರ್ತವೆ. ಯಾರಾದರೂ ಏರಿಯಾಗಳಲ್ಲಿ ಸ್ಪೀಡಾಗಿ ಬಂದರೆ, ಅಪರಿಚಿತರು ಇಲ್ಲ ಕಳ್ಳರು ಬಂದರೆ ನಾಯಿಗಳಿವೆ, ಎಚ್ಚರಿಕೆ. ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ ಅನ್ನೋ ಒಂದು ಪ್ರೆಷರಲ್ಲಿ ನಾವು ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಾ ಇದ್ವಿ. ಅದು ತಪ್ಪು ಅಂತ ನಮಗೆ ಆವತ್ತು ಅರಿವಾಯಿತು. ಈ ನಾಯಿ ಮರಿಗಳ ಅಮ್ಮ ಸಿದ್ದಿದ್ದು ಅದೇ ಕಾರಣದಿಂದ. ಕತೆ ತುಂಬ ಚೆನ್ನಾಗಿದೆ. ಓ, ಇದನ್ನ ಕತೆ ಅಂತ ಅನ್ಕೊಂಡ್ರಾ? ಈ ವಿಚಾರದಲ್ಲಿ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ನ ಕತೆ ಥರ ಹೇಳಿದೆ ಅಷ್ಟೇ.